ಭಕ್ತಿವೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತ್ತು ಲಿಂಗವೆಂಬ ಎಲೆಯಾಯಿತ್ತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು ವಿಚಾರವೆಂಬ ಹೂವ ಮೇಲೆ ಆಚಾರವೆಂಬ ಕಾಯ ಇತ್ತು ಆಚಾರವೆಂಬ ಕಾಯ ಮೇಲೆ ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ತನಗೆ ಬೇಕೆಂದು ಎತ್ತಿಕೊಂಡ ತನಗೆ ಬೇಕೆಂದು ಎತ್ತಿಕೊಂಡ. ನೋಡಿ, ಇದು ಈ ವಚನ ಅಂತರಂಗದ ಸಾಧನೆಯನ್ನು ಅಂತರಂಗದ ವಿಚಾರವನ್ನು ಲೋಕಕ್ಕೆ ಅರ್ಪಣವನ್ನು ಮಾಡುವಂತಹ ಒಂದು ವಚನ ಆಗಿದೆ. ನೋಡಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂತ ಹೇಳಿದ್ರೆ ಈ ಪೃಥ್ವಿಯಲ್ಲಿ ಭಕ್ತಿ ಎನ್ನುವಂತಹದ್ದಲ್ಲ, ಈ ದೇಹ ಎನ್ನುವಂತಹ ಪೃಥ್ವಿಯ ಒಳಗೆ. ಯಾಕಂದರೆ ದೇಹ ಇದು ಪಿಂಡವ ಧರಿಸಿ ಬ್ರಹ್ಮಾಂಡವನ್ನೊಳಗೊಂಡ ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ಎನ್ನುವಂತಹದ್ದನ್ನು ಹೇಳ್ತದೆ. ಅದಕ್ಕೊಂದು ಇನ್ನೂ ಉದಾಹರಣೆ ಹೇಳಬೇಕು ಅನ್ನೋದಾದರೆ, ಒಂದು ಸಣ್ಣ ಆಲದ ಬೀಜವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡರೆ ಆ ಆಲದ ಮರದ ಬೀಜದ ಒಳಗೆ ಒಂದು ಆಲದ ವೃಕ್ಷ ಇದೆಯೇ ಇಲ್ಲವೋ? ಹಾಗೆ ಈ ದೇಹದ ಒಳಗೆ ಇರುವಂತಹ ಈ ಜೀವಾತ್ಮ ಯಾರ ಅಂಶನಾಗಿರ್ತಾನೆ? ಪರಮಾತ್ಮನ ಅಂಶನಾಗಿರ್ತಾನೆ ಎನ್ನುವಂತಹದ್ದನ್ನು. ಹಾಗಾಗಿ ಈ ದೇಹದಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಯಾವುದು ಅಂತ ಹೇಳಿದ್ರೆ ಭಕ್ತಿ. ಅದಕ್ಕೆ ಶಿವಭಕ್ತಿ ಶಿವಜ್ಞಾನ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ ಶಿವಭಕ್ತಿ ಬೇಕು ಎನ್ನುವಂತಹ ಆಲೋಚನೆಯನ್ನು ಮಾಡಿಕೊಂಡ್ರೆ ಈ ದೇಹ ಭಕ್ತಿಯಿಂದ ಕೂಡಿದಾಗ, ಅದು ಪಕ್ವವಾದಾಗ, ಭಕ್ತಿಯ ಆಚರಣೆಗಳನ್ನು ಮಾಡಿದಾಗ, ಆಗ ಗುರುವೆಂಬ ಬೀಜವಂಕುರಿಸಿ, ಯಾವುದೇ ಒಂದು ಹೊಲವನ್ನು ಪಕ್ವ ಮಾಡದೇ ಯಾರೂ ಬೀಜವನ್ನು ಬಿತ್ತೋದಿಲ್ಲ. ಹಾಗೆ ಈ ದೇಹ ಭಕ್ತಿಯಿಂದ ಪಕ್ವವಾಗಬೇಕು. ಆ ಭಕ್ತಿಯಿಂದ ಪಕ್ವವಾದಾಗ ಗುರುವೆಂಬ ಬೀಜವಂಕುರಿಸಿ. ಯಾಕೆಂದರೆ ಬೀಜವನ್ನು ಅಂಕುರಿಸಿ ಅಂತ ಹೇಳ್ತಾರ ಅಂತ ಹೇಳಿದ್ರೆ, ಈ ಗುರು ಮಂತ್ರೋಪದೇಶವನ್ನು ಏನು ಮಾಡ್ತಾರೆ, ಇದು ದೇಹದ ಒಳಗೆ ಇರುವಂತಹ ಜೀವಾತ್ಮದ ನಾದ ಬ್ರಹ್ಮವೇ ಆ ಜೀವ ಸ್ವರೂಪನಾಗಿರ್ತಾನೆ. ಆ ಜೀವಕ್ಕೆ ಈ ನಾದವನ್ನು ಸಂಯೋಜನೆಗೊಳಿಸುವಂತಹದ್ದನ್ನು, ಹೇಗೆ ಅಂಕುರಕ್ಕೆ ಪಂಚಭೂತಗಳನ್ನು ಸಂಯೋಜನೆಗೊಳಿಸ್ತಾರೋ, ಬೀಜದಲ್ಲಿರುವಂತಹ ಅಂಕುರಕ್ಕೆ ಪಂಚಭೂತಗಳ ಸಂಯೋಜನೆಯನ್ನು ಹೇಗೆ ಗೊಳಿಸಿದಾಗ ಅದು ಹೇಗೆ ವೃಕ್ಷವಾಗುತ್ತೋ, ಹಾಗೆ ಇಲ್ಲಿ ದೇಹದ ಒಳಗಿರುವಂತಹ ಈ ಜೀವಾತ್ಮನಿಗೆ ಯಾರ ಸಂಯೋಜನೆಗೊಳಿಸಬೇಕು? ಗುರು ತನ್ನ ಸಾಧನೆಯ ಸ್ವರೂಪವಾದಂತಹ ಆ ಮಂತ್ರದ ಸಾಕಾರ ಸ್ವರೂಪವನ್ನು ಏನು ಮಾಡಬೇಕು? ನಾದ ಸ್ವರೂಪವನ್ನು ಈ ದೇಹದ ಒಳಗೆ ಇರುವಂತಹ ಜೀವದೊಂದಿಗೆ ಬೆರೆಸಬೇಕು. ಆ ದೇಹದೊಂದಿಗೆ ಇರುವಂತಹ ಜೀವ ಸ್ವರೂಪವನ್ನು ಅದು ಮೂಡಿಸಿದಾಗ ಆಗ ಅದು ಏನಾಗ್ತದೆ? ಜೀವ ಏನಾಗ್ತದೆ ಅಂದರೆ, ಆಗ ಏನು ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತ್ತು. ಈಗ ದೇಹದ ಒಳಗೆ ಇರುವಂತಹ ಜೀವಕ್ಕೆ ನಾದ ಸ್ವರೂಪವನ್ನು ಕಲ್ಪಿಸಿದಾಗ ದೇಹದ ಒಳಗೆ ಇರುವಂತಹ ಅಖಂಡ ಚೈತನ್ಯಾತ್ಮಕ ಶಬ್ದ ಸ್ವರೂಪವಾದಂತಹ ಆ ಚೈತನ್ಯವೇ ಏನಾಗಿ ಬರೋದು? ಲಿಂಗವಾಗಿ ಅಂಗೈನಲ್ಲಿ ಬರೋದು. ಹಾಗೆ ಲಿಂಗವೆಂಬ ಎಲೆಯಾಯಿತ್ತು. ಆ ಬೀಜ ಅಂಕುರಗೊಂಡಾಗ ಯಾವನ್ನಾಗ್ತದೆ? ಎಲೆ ಆಗ್ತದೆ. ಹಾಗೆ ಇಲ್ಲಿ ದೇಹದ ಒಳಗೆ ಇರುವಂತಹ ಈ ಜೀವಾತ್ಮ ಅಂಕುರವಾದಾಗ ಏನಾಗಬೇಕು ಅಂತ ಹೇಳಿದ್ರೆ ಆಗ ಅದು ಲಿಂಗವಾಗಬೇಕು. ಲಿಂಗವೆಂಬ ಎಲೆಯಾಯಿತ್ತು. ಲಿಂಗವನ್ನು ಅಂಗೈನಲ್ಲಿ ಇಟ್ಟುಕೊಂಡು ಅದನ್ನು ಹಾಗೆ ಆಲೋಚನೆಯನ್ನು ಮಾಡ್ತಾ 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 ನಮ್ಮ ವಿಚಾರ ಶಕ್ತಿ ವಿಕಾಸವಾಗಬೇಕು. ಹೇಗೆ ಲಿಂಗ ಬ್ರಹ್ಮಾಂಡದ ಸ್ವರೂಪವೋ ಹಾಗೆ ತನ್ನ ಒಳಗೆ ಇರುವಂತಹ ಆ ಮನಸ್ಸು ವಿಶಾಲತ್ವವನ್ನು ಪಡೆದಾಗ, ಆ ಮನಸ್ಸು ವಿಕಾಸವಾದಾಗ ವಿಚಾರವೆಂಬ ಹೂವಾಗಿತ್ತು. ಆ ಮನಸ್ಸು ಯಾವ ವಿಚಾರಗಳನ್ನು ವಿಕಾಸವನ್ನಾಗಿ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆಚಾರವೆಂಬ ಕಾಯ ಆಗಿತ್ತು. ಯಾವುದು ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಮೂಡ್ತಾ ಬರ್ತವೆ, ಮೂಡಿದಂಗೆ ಅದನ್ನು ದೇಹಕ್ಕೆ ಅಳವಡಿಸ್ಕೊಳ್ಳುವಂತಹದ್ದನ್ನು, ಆಚಾರಕ್ಕೆ ತರುವಂತಹದ್ದನ್ನು, ಆಚರಣೆಗೆ ತರುವಂತಹ ಕೆಲಸವನ್ನು ಮಾಡಬೇಕು. ಆಚರಣೆಗೆ ತರುವಂತಹ ಕೆಲಸವನ್ನು ಮಾಡಿದಾಗ ಈ ದೇಹ ಏನಾಗ್ತದೆ ಅಂತ ಹೇಳಿದ್ರೆ ಆಚಾರದಿಂದ ಕೂಡಿದಂತಹ ಕಾಯವಾಗುತ್ತೆ. ಯಾಕೆಂದರೆ ಕಾಯ ಅಂದರೆ ಬರೀ ಶರೀರ ಅಂತ ಅಲ್ಲ, ಇದು ಆಚರಣೆಯಿಂದ ಕೂಡಿದಂತಹ, ಅಂದರೆ ಆ ಭಕ್ತಿಯ ಜ್ಞಾನ, ಭಕ್ತಿಯ ಆಚರಣೆಗಳನ್ನು, ಭಕ್ತಿಯ ವಿಚಾರಗಳನ್ನು ತನ್ನ ದೇಹಕ್ಕೆ ಅಳವಡಿಸಿಕೊಂಡಾಗ ಈ ದೇಹ ಆಚಾರದಿಂದ ಕೂಡಿದಂತಹ ಕಾಯವಾಗುತ್ತೆ ಎನ್ನುವಂತಹದ್ದನ್ನು. ಆಚಾರದಿಂದ ಕೂಡಿದಂತಹ ಕಾಯವಾದ ಮೇಲೆ ಅನುಭವಕ್ಕೆ ಬರಬೇಕಲ್ಲ.
ಯಾಕೆಂದ್ರೆ ಇಲ್ಲಿ ಬರೀ ಭಕ್ತಿ ಇದ್ರೆ ಮಾತ್ರ ಸಾಲದು, ಅದೇನಾಗಬೇಕು, ಜ್ಞಾನಕ್ಕೆ ಪೂರಕವಾದಂತಹ ರೀತಿಯಲ್ಲಿ ಇರಬೇಕು. ಭಕ್ತಿ ಹಿಡಿದು ಆಚರಿಸಿದಡೆ ಜ್ಞಾನ ಹಿಡಿದು ವಾದಿಸುವ, ಜ್ಞಾನ ಹಿಡಿದು ವಾದಿಸಿದಡೆ ಭಕ್ತಿ ಹಿಡಿದು ಆಚರಿಸುವ ಎನ್ನುವಂತಹ ಮಾತು ಬರುತ್ತೆ. ಹಾಗಾಗಿ ಇಲ್ಲಿ ಬಹುಮುಖ್ಯವಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದ್ದೇನೆ ಅಂತ ಹೇಳಿದ್ರೆ, ಇದು ಆಚರಣೆಯನ್ನ ಮಾಡ್ತಾ 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 ಈ ಶರೀರ ಏನಾಗಬೇಕು, ಜ್ಞಾನವನ್ನ ಸಂಪಾದನೆಯನ್ನ ಮಾಡ್ಕೋಬೇಕು. ಒಂದು ಹೂವಾಗಿದ್ದು ಕಾಯಿ ಆದ್ಮೇಲೆ ಕಾಯಿ ಬೆಳೀತಾ 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 ಹೇಗೆ ಪಕ್ವವಾದಂತಹ ಹಣ್ಣಾಗ್ಲಿಕ್ಕೆ ಸಾಧ್ಯವಾಗುತ್ತೋ ಹಾಗೆ ಆಚರಣೆಯನ್ನ ಮಾಡ್ತಾ 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 ಇವನೇನಾಗಬೇಕು ಅಂತ ಹೇಳಿದ್ರೆ ಅನುಭಾವಿ ಆಗ್ಬೇಕು, ಜ್ಞಾನ ಸ್ವರೂಪನಾಗಬೇಕು. ಆ ಜ್ಞಾನವನ್ನು ತನ್ನ ಅಂತರಂಗದಲ್ಲಿ ಬರೀ ಇಟ್ಕೊಳ್ಳೋದಲ್ಲ, ಆ ಜ್ಞಾನವನ್ನ ಏನ್ ಮಾಡಬೇಕು, ಯಾವುದೇ ಒಂದು ವೃಕ್ಷ ಹಣ್ಣಾದ ಮೇಲೆ ಇಡೀ ಗಿಡದ ಸ್ವರೂಪವೆಲ್ಲವೂ ಕೂಡ ಏನಾಗ್ತಾ ಇರ್ತದೆ, ಆ ಹಣ್ಣಿನಲ್ಲಿ ಬೆರಿತಾ ಹೋಗ್ತದೆ. ಹಣ್ಣಿನಲ್ಲಿ ಬೆರಿತಾ 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 ಪಕ್ವವಾದ್ಮೇಲೆ ಗಿಡ ತಾನು ಇಟ್ಕೊಳ್ಳೋದಿಲ್ಲ, ಅದೇನೇನ್ ಮಾಡ್ತದೆ, ಕೆಳಗಡೆಗೆ ಹೇಗೆ ಉದುರಿಸುತ್ತೋ ಹಾಗೆ ಒಬ್ಬ ವ್ಯಕ್ತಿ ತಾನು ಆಚರಣೆಯ ಜ್ಞಾನವನ್ನು ತನ್ನ ಅಂತರಂಗದಲ್ಲಿ ಅಳವಡಿಸಿಕೊಂಡು ಅದನ್ನು ಆಚರಣೆಯನ್ನು ಮಾಡಿ ಅದರಿಂದ ಉಂಟಾದಂತಹ ಜ್ಞಾನವನ್ನು ಏನ್ ಮಾಡಬೇಕು ಅಂದ್ರೆ ತಾನೇ ಇಟ್ಕೊಳ್ಬಾರ್ದು, ಅದನ್ನ ಲೋಕಕ್ಕೆ ಅರ್ಪಣವನ್ನ ಮಾಡಬೇಕು. ಯಾವ ವ್ಯಕ್ತಿ ತನ್ನ ಜ್ಞಾನವನ್ನ ಲೋಕಕ್ಕೆ ಅರ್ಪಣವನ್ನ ಮಾಡ್ತಾನೋ ಆಗ ಕುಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಹೇಳೋ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಪರಮಾತ್ಮ ಬಂದು ನಮ್ಮನ್ನ ಎತ್ಕೊಂಡು ಹೋದ ಎನ್ನುವಂತಹದಲ್ಲ, ನನ್ನ ಜ್ಞಾನವನ್ನ ಮತ್ತೊಂದು ಜೀವಿ ಪಡೆದುಕೊಳ್ಳುವಂತಹ ವಿಧಾನವನ್ನ ಏನ್ ಮಾಡ್ತಾನ ಅಂತಂದ್ರೆ, ಯಾಕೆಂದ್ರೆ ಪರಮಾತ್ಮ ಜೀವಾತ್ಮನ ಸ್ವರೂಪದಲ್ಲಿ ಭೂಮಿ ಮೇಲೆ ಸ್ಥಿರವಾಗಿ ಇರೋದು. ಹಾಗಾಗಿ ಅಂತಹ ಜೀವಾತ್ಮನಾದಂತಹ ವ್ಯಕ್ತಿ ನಮ್ಮಲ್ಲಿರುವ ಜ್ಞಾನವನ್ನು ಅವನು ಪಡ್ಕೊಂಡ ಅಂತ ಹೇಳಿದ್ರೆ ಅವನು ಅದನ್ನು ಆಚರಣೆ ಮಾಡಲಿಕ್ಕೆ ಏನಾಗ್ತಾನೆ, ಪೂರಕವಾಗ್ತಾನೆ. ಹಾಗಾಗಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎನ್ನುವಂತಹದ್ದೇನಿದೆಯಲ್ಲ, ನಿಷ್ಪತ್ತಿ ಎಂಬು ಹಣ್ಣು ಅಂತ ಹೇಳ್ತಾರೆ. ನಿಷ್ಪತ್ತಿ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ. ಇದಕ್ಕೆ ಜ್ಞಾನ ಅಂತ ಹೇಳ್ತಾರೆ. ಈ ಜ್ಞಾನವನ್ನ ಯಾರು ತನ್ನಲ್ಲಿರುವಂತಹ ಜ್ಞಾನವನ್ನ ಲೋಕಕ್ಕೆ ಅರ್ಪಣವನ್ನ ಮಾಡುವಂತಹ ಸ್ಥಿತಿಗೆ ಒಳಗಾಗ್ತಾ ಬರ್ತಾರೋ ಆಗ ಮಾತ್ರ ಅವನೇನಾಗ್ತಾನ ಅಂತ ಹೇಳಿದ್ರೆ ಮುಕ್ತಿಯನ್ನು ಹೊಂತಾನೆ ಎನ್ನುವಂತಹದ್ದನ್ನ. ಯಾಕೆಂದ್ರೆ ಯಾವ ವ್ಯಕ್ತಿ ತನ್ನ ಜ್ಞಾನವನ್ನ ಲೋಕಕ್ಕೆ ಅರ್ಪಣವನ್ನ ಮಾಡ್ತಾನೋ ಆ ಜ್ಞಾನದ ಮೂಲಕವಾಗಿ ಭೂಮಿಯ ಮೇಲೆ ಶಾಶ್ವತವಾಗಿ ಅವನಿರ್ತಾನೆ ಎನ್ನುವಂತಹದ್ದನ್ನ. ಹಾಗಾಗಿ ಇವತ್ತು ಇಡೀ ಶರಣರ ಸಮೂಹದ ಜ್ಞಾನವನ್ನ ಇಡೀ ನಮ್ಮ ಮನುಕುಲಕ್ಕೆ ಧಾರೆಯೇರದು ಕೊಟ್ಟು ಹೋಗಿದ್ದಾರೆ. ಆ ಧಾರೆಯೇರು ಕೊಟ್ಟು ಹೋಗಿರೋದ್ರಿಂದ ಇವತ್ತು ಕೂಡ ನಮ್ಮೊಂದಿಗೆ ಅವರ ಶರಣರು ಹೇಗಿರ್ತಾರೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ನಿಷ್ಪತ್ತಿ ಎಂಬ ಹಣ್ಣು ಅಂತ ಹೇಳಿದ್ರೆ ಅದು ಜ್ಞಾನ, ಅದನ್ನು ಲೋಕಕ್ಕೆ ಅರ್ಪಣವನ್ನು ಮಾಡು ಎನ್ನುವಂತಹದ್ದನ್ನು. ಈ ರೀತಿಯಾಗಿ ನಮ್ಮ ಬದುಕಿನಲ್ಲಿ ಆಚಾರ ವಿಚಾರ ಅನುಭವವನ್ನು ಹೊಂದಿ ನಾವು ಲೋಕಕ್ಕೆ ಅದರ ಜ್ಞಾನವನ್ನು ಕೊಟ್ಟು ಹೋಗೋಣ, ನಿಷ್ಪತ್ತಿ ಎಂಬ ಹಣ್ಣನ್ನು ಲೋಕಕ್ಕೆ ಕೊಟ್ಟು ಹೋಗೋಣ ಎನ್ನುವಂತಹ ವಿಚಾರವನ್ನು ಕುರಿತು ಈ ವಚನದಲ್ಲಿ ಪರಿಪೂರ್ಣವಾದಂತಹ ಅನುಭವವನ್ನು ಕೊಡ್ತಾರೆ. ಹಾಗಾಗಿ ದೇಹ ಭಕ್ತಿಯಿಂದ ಕೂಡಲಿ ಎನ್ನುವಂತಹದ್ದೇ ನಮ್ಮ ಮೂಲವಾದಂತಹ ಕಳಕಳಿ ಎನ್ನುವಂತಹದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ.